ಒಂದು ಮಾತು ಹೇಳಿದ್ರೆ ಅಂದರೆ ಇದು ಹೋಗ್ಬೇಕಾದ್ರೂ ಅಟ್ಲೀಸ್ಟ್ ಒಳ್ಳೆ ಬಜೆಟ್ ಒಳ್ಳೆ ಸತ್ಯ ಹೇಳ್ಬೇಕಾದ್ರೆ ಅಂದರೆ ಈಗ ಲಾಸ್ಟ್ ಬಜೆಟ್ ಹೆಂಗೆ ಸಿದ್ದರಾಮಯ್ಯ ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ, ಮತ್ತು ಅವ್ರು ಹೇಳಿದ್ದು ನಂದು ಇದು ಲಾಸ್ಟ್ ಬಜೆಟ್, ಇದು ಲಾಸ್ಟ್ ಟರ್ಮ್ ಅಂತ. ಸಿದ್ದರಾಮಯ್ಯನವರು ಭಾಳ ಸರ್ತಿ ಹೇಳ್ಯಾರ ಎಲೆಕ್ಷನ್ ನಿಂತಾಗ, ನಾ ಇನ್ನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ, ಮೊನ್ನೆನೂ ಎಲ್ಲೋ ಹೇಳಿದ್ದಾರೆ. ನಾ ಅದನ್ನು ಹೇಳಿದ್ದೆ, ಅವರು ಒಳ್ಳೆ ಆರೋಗ್ಯ, ನಾನು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಸುದೀರ್ಘ ಅವಧಿವರೆಗೆ ಅವರು ಇದ್ದು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರು ಹೇಳಿದ್ದು ಇದು ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಅವ್ರು ತೆಗೆದು ನೋಡ್ರಿ. ಮತ್ತು ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ 28ರ ನಂತರ ಅವರ ಅನೇಕ MLAಗಳ ಸ್ಟೇಟ್ಮೆಂಟ್ ಅದು. 28ಕ್ಕಿಂತ ಮೊದಲನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾವು ಹೇಳಿದ್ದಲ್ಲ, ನಮ್ದು ಅದ್ರ ಬಗ್ಗೆ ನಮ್ದು ಲೇನಾದೇನ ಇಲ್ಲ. ಹಿಂದಿ ಭಾಷೆಯೊಳಗೆ ಹೇಳೋದಾದ್ರೆ ನಮಗೇನು ಸಂಬಂಧ ಇಲ್ಲ ಅದು, ಆದ್ರೆ ಅವ್ರದ್ರೊಳಗೆ ನೋಡೋದು. ಚೆಲುವನ್ ನಾರಾಯಣ ಸ್ವಾಮಿ ಹೇಳ್ತಾರೆ ಏನು SC STಗಳಿಗೆ ಅಂದರೆ ಆ ಹಣ್ಣನ್ನು ವರ್ಗಾವಣೆ ಮಾಡಿದ್ದಕ್ಕಾಗಿಯೇ ಅವ್ರಿಗೆ ಕಾಲು ಇದಾಗಿದೆ ಅನ್ನೋ ಒಂದು ಈ ಥರದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕಾಲು ಇದಾಗಿದೆ ಅಲ್ಲ, ಕೊಡ್ತಾ ಇದಾರಲ್ಲ, ಅದಕ್ಕೆ SC ST ಅದು ಶಾಪ ಅಂತ, ದಲಿತರ ಶಾಪ ಅಂತ ಹಂಗೆ ಹೇಳಿದಾರ. ಹೌದು, ವ್ಯಂಗ್ಯ ಮಾಡಿದ್ದಾರೆ ಸರ್. ವ್ಯಂಗ್ಯ ಒಂದು ಅದು ಆ ರೀತಿ ಹೇಳಿದ್ರೆ ಆ ರೀತಿ, ಯಾಕಂದ್ರೆ ಆರೋಗ್ಯ ಯಾರಿಗೆ ಬೇಕಾದ್ರೂ ಕೇಳ್ಬೋದು, ಆ ರೀತಿ ಹೇಳಿದ್ದೆ ನಾನು ಒಪ್ಪೋದಿಲ್ಲ. ಈಗ ಮನಮೋಹನ್ ಸಿಂಗ್ ಅವ್ರ ಹೆಸರನ್ನು ಇಟ್ಟಿದ್ದಾರೆ ಸರ್. ಇದು ಇಡೀ ದೇಶಕ್ಕೆ ಮಾದರಿಯಾದಂಥ ಬಜೆಟ್ ಅಂತ DK ಶಿವಕುಮಾರ್. BJP ಅವರು ದೀನ್ ದಯಾಳ್ ಅವ್ರ ಹೆಸರಿಟ್ಟಿದ್ದಾರೆ, ನಾವ್ಯಾಕೆ ಮನಮೋಹನ್ ಸಿಂಗ್ ಹೆಸರು ಇಡಬಾರ್ದು ಅಂತ. ನಾವು ಮನಮೋಹನ್ ಸಿಂಗ್ ಇಟ್ಟಿದ್ದಕ್ಕೆ BJP ಅವರು ಯಾರು ವಿರೋಧ ಮಾಡ್ಯಾರನ್ನ? ಇಲ್ಲ, ಜನ ವಿರೋಧ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಕರ್ನಾಟಕದಲ್ಲಿ ಮನಮೋಹನ್ ಸಿಂಗ್ ಹಾಕಿ ಹಲವಾರು ನಾಯಕರು ಇದ್ದಾರೆ, ಅವ್ರ ಹೆಸರನ್ನ ಬೆಂಗಳೂರಿಗೆ ಹಾಕಿದ್ದಾರೆ. ಜನ ಏನು ನೋಡ್ರಿ, ನಾವು BJP ಅವರು ನನ್ನ ಪ್ರಕಾರವಾಗಿ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ಟೀಕೆಯನ್ನು ಮಾಡಿದ್ದೀವಿ ಹಿಂದೆ, ಅವ್ರ ಪ್ರಧಾನಮಂತ್ರಿ. ಯಾಕಂದ್ರೆ ಅವ್ರಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ಮಾತನಾಡುವಂಥ ಸ್ವಾತಂತ್ರ್ಯ ಇಲ್ಲ. ಪಬ್ಲಿಕ್ಕಾಗಿ ಹಿಂಗೆ ಮೀಡಿಯಾ ಇದ್ದಾಗ ಅಧ್ಯಾದೇಶವನ್ನು ಹರಿದು ಹಾಕಿದ್ದು ನೋಡಿದ್ವಿ. ಅಧ್ಯಾದೇಶ ಅಂದ್ರೆ ಏನು, ಆರ್ಡಿನೆನ್ಸ್ ಅಂದ್ರೆ ಏನು, ಸುಗ್ರೀವಾಜ್ಞೆ ಅಂತ ಕರೀತಾರೆ. ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು, ಕ್ಯಾಬಿನೆಟ್ದಾಗ ಯಾರಿದ್ರು? ಸ್ವತಃ ಮನಮೋಹನ್ ಸಿಂಗ್ ಅಧ್ಯಕ್ಷತೆ, ಶರದ್ ಪವಾರು, ಪ್ರಣವ್ ಮುಖರ್ಜಿ, P. ಚಿದಂಬರಮ್ಮು, ಈ ಥರದ ಘಟಾನುಘಟಿಗಳಿದ್ದಂಥ ಕ್ಯಾಬಿನೆಟ್ದ ಡಿಸಿಷನನ್ನು ಹರಿದು ಹಾಕಿ ಅವ್ರಿಗೆ ಅಪಮಾನ ಮಾಡಿದ್ರು. ಹೀಗಾಗಿ ಅವ್ರಿಗೆ ಅಧಿಕಾರ ಇಲ್ಲ, ಅವ್ರು ಏನು ಮಾಡಿಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ವಿ ನಾವು. ಅದರ್ವೈಸ್ ಅಕಾಡೆಮಿಕ್ಲಿ ಅವ್ರ ಬಗ್ಗೆ, ಅವ್ರು ಪ್ರಧಾನಮಂತ್ರಿ ಇದ್ದಾಗ ಅವರ ಅಕಾಡೆಮಿಕ್ಸ್ ಬಗ್ಗೆ ನಾವು ಒಳ್ಳೆಯ ಮಾತುಗಳನ್ನು ಆಡಿದ್ದೇವೆ. ಹಾಗಾಗಿ ನನ್ನ ಪ್ರಕಾರ ಮನಮೋಹನ್ ಸಿಂಗ್ ಅವ್ರ ಹೆಸರಿಟ್ಟಿದ್ರೆ ನಂದೇನು ವೈಯಕ್ತಿಕವಾಗಿ ಅಥವಾ ನಮ್ಮ ಪಾರ್ಟಿಯಿಂದ ನಂದೇನು ವಿರೋಧ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅದನ್ನು ನಾನು ಸೋಷಿಯಲ್ ಮೀಡಿಯಾ ಏನು ಟೀಕೆಗಳು ಬಂದಾವ ನಾನು ಗಮನಿಸಿಲ್ಲ. ಬಟ್ ಮನಮೋಹನ್ ಸಿಂಗ್ ಒಬ್ಬ ದೇಶದ 10 ವರ್ಷಗಳ ಕಾಲ ಅಫ್ಕೋರ್ಸ್ ಕಾಂಗ್ರೆಸ್ ಪಾರ್ಟಿ ಭಾಳ ಕಿರುಕುಳ ಕೊಡ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ, ಇವ್ರ ಕಂಪ್ನಿ ಏನಿತ್ತು, ಇವ್ರ ಪಟಾಲಂ ಏನಿತ್ತು, ಈ ಪಟಾಲಂ ಸಿಕ್ಕಾಪಟ್ಟೆ ಅವ್ರಿಗೆ ತೊಂದರೆ ಕೊಟ್ಟರು. ಹಾಗಾಗಿ ಹಿ ಕುಡ್ ನಾಟ್ ಏಬಲ್ ಟು ಪರ್ಫಾರ್ಮ್. ಪೊಲಿಟಿಕಲ್ ಪವರ್ ಸೆಂಟರ್ ಬೇರೆ ಇತ್ತು. ಇವರು ಸಹಿ ಮಾಡಿದ ಮೇಲೆ ಫೈಲು ಇವ್ರು ಸಹಿ ಮಾಡೋಕ್ಕಿಂತ ಮೊದಲು ಅದು ವೆಟ್ಟಾಗಿ ಬರಬೇಕಾಗಿತ್ತು. ಅದು ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಈ ಸ್ಥಿತಿ ಇತ್ತು. ಹೀಗಾಗಿ ಹ್ಯಾಸ್ ನಾಟ್ ಪರ್ಫಾರ್ಮ್ಡ್, ದಟ್ ಈಸ್ ಡಿಫ್ರೆಂಟ್ ಇನ್ ದೋಸ್ 10 years. ಆದರೆ ಅದರ್ವೈಸ್ ಅವರೊಬ್ಬ ಸ್ಕಾಲರ್. ಹೀಗಾಗಿ ಒಬ್ಬ ಸ್ಕಾಲರ್ ಹೆಸರು ಒಂದು ಯೂನಿವರ್ಸಿಟಿಗೆ ಇಡ್ಲಿಕ್ಕೆ ನಂದೇನು ವಿರೋಧಿಲ್ಲ. ಸರ್, ಮೂಡಾ ಪ್ರಕರಣದಲ್ಲಿ ಇಡಿ ಇದನ್ನು ಹೈಕೋರ್ಟ್ ರದ್ದು ಮಾಡಿದೆ. ನೋಡೋಣ, ಇಡಿ ಪ್ರಕರಣವನ್ನು ಹೈಕೋರ್ಟು ರದ್ದು ಮಾಡಿದೆ ಅನ್ನೋದು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಮುಂದೆ ಇಡಿ ಅವ್ರು ಏನು ತೀರ್ಮಾನ ತೊಗೋತಾರೆ. ಬಟ್ ದಟ್ ಡಸಂಟ್ ಮೀನ್ ದ್ಯಾಟ್ ಇದೇ ಬೆಂಚನ್ನು ಹೇಳಿತ್ತು ಇದರಲ್ಲಿ ಭಾಳ ದೊಡ್ಡ ಲೋಪ ಆಗಿದೆ ಅಂತ. ಅದರ ಲೋಕಾಯುಕ್ತರಿಂದ ಅವರು ಕ್ಲೀನ್ ಚಿಟ್ ತೆಗೆದುಕೊಂಡು ಭಾಳ ಮಾತಾಡ್ತಾ ಇದ್ದಾರೆ. ವಾಟ್ ಇಡಿ ಆ್ಯಂಡ್ ಅದರ ಸಂಬಂಧಿಸಿದ ದೂರದಾರರು ಏನು ಮಾಡ್ತಾರೆ ನೋಡಿ. ಹಣಕಾಸಿನ ವ್ಯವಹಾರಗಳು ಇಲ್ಲಿ ನಡೆದಿಲ್ಲ ಅನ್ನೋದು ಕಾರಣಕ್ಕಾಗಿ ಹೈಕೋರ್ಟ್ ಈಗ ಆ ರೀತಿ ಹೇಳಿದೆ. ಬಟ್ ಇಡಿ ಕಡೆ ಸಾಕ್ಷಿ ಇರಲಾರ್ದೆ ಇಡಿ ಏನೂ ಮಾಡಲ್ಲ. ಮುಂದಿನ ಹೆಜ್ಜೆ ಇಡಿ ಅವ್ರು ಏನು ಇಡ್ತಾರೆ ನೋಡೋಣ. ನನಗೆ ಅದ್ರ ಬಗ್ಗೆ ಈಗ ಸದ್ಯ ನನಗೆ ಐ ಡೋಂಟ್ ಹ್ಯಾವ್ ಮಚ್ ಇನ್ಫಾರ್ಮೇಷನ್. ಯಾಕಂದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ನಾನು ಮೀಡಿಯಾದಲ್ಲಿ ಓದಿದ್ದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.